ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣು ಬಾಂಧವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣರ ಅಮೋಘ ಪಯಣಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕೋರುತ್ತಾ ಹಾಗೂ ಎಲ್ಲ ವೀಕ್ಷಕ ಬಾಂಧವರಿಗೂ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ, ಶರಣರ ಶಿವಯೋಗದ ಮಹಾನ್ ಗ್ರಂಥದ ಸುದೀರ್ಘವಾದ ಕೇಳುಗರ ಮತ್ತು ಮನದಿಂದ ಆಲಿಸುವ ಸಕಲಾತ್ಮಗಳಿಗೂ ಎಲ್ಲರಿಗೂ ಈ ಹಾದಿಯಲ್ಲಿ ಕೈ ಹಿಡಿದುಕೊಂಡು ಹೋಗುತ್ತಿರುವ ಈ ಯಾತ್ರೆಯಲ್ಲಿ ಇಲ್ಲಿಯವರೆಗೂ ಕಳೆದ ಸಂಚಿಕೆಯಲ್ಲಿ ಅಧ್ಯಾಯ 3 ವಿಕಸನ ಕ್ರಮ 1 ಸಹಜದಿಂದ ಶೂನ್ಯದ ವಿಕಾಸ ಭಾಗ 2 ಮುಕ್ತಾಯಗೊಂಡಿದ್ದು, ಅದರಲ್ಲಿ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವರ ವಚನದಂತೆ ಅಂಗ 6, ಲಿಂಗ 6, ಶಕ್ತಿ 6, ಭಕ್ತಿ 6 ಇವೆಲ್ಲವನ್ನು ನಿನ್ನಲ್ಲಿಯೇ ಗರ್ಭಿಸಿಕೊಂಡು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ನಿರಂಜನ ನೀನೇ ಆದೆಯಲ್ಲ ಅಂತ ಹೇಳಿರುತ್ತಾರೆ. ಮತ್ತು ಅದರ ಬಗ್ಗೆ ಪಂಚ ಸಾಧಕ್ಯಗಳ ಒಂದು ವಿವರಣೆ ಮತ್ತು ಕಲೆಗಳು, ಅದರ ಶಕ್ತಿಗಳನ್ನು ಕೂಡ ವಿವರವಾಗಿ ವಿಸ್ತರಿಸಿರುತ್ತಾರೆ. ಹಾಗೂ ಅಪ್ಪ ಗುರುದೇವರ ಬಸವಣ್ಣನವರು ವಚನದ ಮೂಲಕ ಒಂದು ರುದ್ರಾಕ್ಷಿಯ ಮಹಿಮೆ ಮತ್ತು ಅದರ ಮಹಿಮೆಯನ್ನು ಸುವಿವರವಾಗಿ ವಿವರಿಸುತ್ತಾರೆ. ಹಾಗೆಯೇ ಶೂನ್ಯ ಪೀಠಾಧಿಪತಿಯಾದ ನಮ್ಮ ಅಲ್ಲಮ ಪ್ರಭುದೇವರು ಒಂದು ಸಹ ಅಹಂಕಾರದ ಬಗ್ಗೆ ಒಂದು ವಿವಾದಾತ್ಮಕವಾದ ವಚನವನ್ನು ಹೇಳಿರುತ್ತಾರೆ. ನಾವು ಇವತ್ತಿನ ಸಂಚಿಕೆಯಲ್ಲಿ ಭಾಗ 3ರ ಪಯಣವನ್ನು ಆರಂಭಿಸಲಿದ್ದೇವೆ. ನಾವು ಶುಚಿರ್ಭೂತವಾಗಿ ಕುಳಿತು ಇವತ್ತಿನ ಅಧ್ಯಯನವನ್ನು ಆಲಿಸಬೇಕಾಗಿ ತಮ್ಮಲ್ಲಿ ಕೋರಿರುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮೊದಲಿಗೆ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವರ ಒಂದು ವಚನ. ಪ್ರಥಮದಲ್ಲಿ ನಿರಾಕಾರ ಪರವಸ್ತು ತಾನೊಂದೇ. ಆ ನಿರಾಕಾರ ಪರವಸ್ತುವಿನಲ್ಲಿ ಮಹಾಜ್ಞಾನ ಉದಯವಾಗಿ, ಆ ಮಹಾಜ್ಞಾನವೇ ಅನಾದಿ ಶರಣರೂಪಾಗಿ, ಆ ನಿರಾಕಾರ ಪರವಸ್ತುವಿಗೆ ಆಧಾರವಾಗಿ ಚಿನ್ನ ಬಣ್ಣದ ಹಾಂಗೆ ಭಿನ್ನವಿಲ್ಲದಿಪ್ಪುದು ನೀ ಬಲ್ಲೆಯಲ್ಲದೆ ಮತ್ತಾರು ಬಲ್ಲರು ಹೇಳು. ಆ ನಿರಾಕಾರ ಪರವಸ್ತುವೇ ನಿಹಕಲಲಿಂಗವಾದಲ್ಲಿ, ಆ ನಿಹಕಲಲಿಂಗದಿಂದ ಜ್ಞಾನಚಿತ್ತು ಉದಯವಾಗಿ, ಆ ಜ್ಞಾನಚಿತ್ತುವೇ ಶರಣರೂಪಾಗಿ, ಆ ನಿಹಕಲಲಿಂಗಕ್ಕಾಶ್ರಯವಾಗಿ ಚಿದಂಗ ಸ್ವರೂಪನಾಗಿಪ್ಪುದ ನೀ ಬಲ್ಲೆಯಲ್ಲದೆ ಮತ್ತಾರು ಬಲ್ಲರು ಹೇಳು. ಆ ನಿಹಕಲ ಜ್ಞಾನಚಿತ್ತುವೇ ಬಲಿದು ಚಿಚ್ಚಕ್ತಿಯಾದಲ್ಲಿ, ಆ ಚಿಚ್ಚಕ್ತಿಯ ಸಂಘದಿಂದ ನೀನು ಮಹಾಲಿಂಗವಾದಲ್ಲಿ, ಆ ಶಾಂತ್ಯಾತೀತೋತ್ತರ ಎಂಬ ಕಲೆಯಿಂದ ನಾನು ಉದಯವಾಗಿ, ಆ ಮಹಾಲಿಂಗಕ್ಕಾಶ್ರಯವಾಗಿ ಐಕ್ಯನಾಗುಪ್ಪುದೇ ನೀ ಬಲ್ಲೆಯಲ್ಲದೆ ಮತ್ತಾರು ಬಲ್ಲರು ಹೇಳು. ಆ ಚಿಚ್ಚಕ್ತಿಯಿಂದ ಪರಾಶಕ್ತಿ ಉದಯವಾಗಿ, ಆ ಪರಾಶಕ್ತಿಯ ಸಂಘದಿಂದ ನೀನು ಪ್ರಸಾದಲಿಂಗವಾದಲ್ಲಿ, ಆ ಶಾಂತಾತೀತೆ ಎಂಬ ಕಲೆಯಲ್ಲಿ ನಾನುದಯವಾಗಿ, ಆ ಪ್ರಸಾದಲಿಂಗಕ್ಕಾಶ್ರಯವಾಗಿ ಶರಣರೂಪಕ್ಕಾಗಿಪ್ಪುದು ನೀ ಬಲ್ಲೆಯಲ್ಲದೆ ಮತ್ತಾರು ಬಲ್ಲರು ಹೇಳು. ಆ ಪರಶಕ್ತಿಯಿಂದ ಆದಿಶಕ್ತಿ ಉದಯವಾಗಿ, ಆ ಆದಿಶಕ್ತಿಯ ಸಂಘದಿಂದ ನೀನು ಶುದ್ಧ ಸುಜ್ಞಾನವೆಂಬ ಜಂಗಮಲಿಂಗವಾದಲ್ಲಿ, ಆ ಶಾಂತಿ ಎಂಬ ಕಲೆಯಲ್ಲಿ ನಾನುದಯವಾಗಿ, ಆ ಜಂಗಮಲಿಂಗಕ್ಕಾಶ್ರಯವಾಗಿ ಪ್ರಾಣಲಿಂಗವಾಗಿಪ್ಪುದು ನೀ ಬಲ್ಲೆಯಲ್ಲದೆ ಮತ್ತಾರು ಬಲ್ಲರು ಹೇಳು. ಆ ಆದಿಶಕ್ತಿಯಿಂದ ಇಚ್ಛಾಶಕ್ತಿ ಉದಯವಾಗಿ, ಆ ಇಚ್ಛಾಶಕ್ತಿಯ ಸಂಘದಿಂದ ನೀನು ದಿವ್ಯ ಶಿವಲಿಂಗಾಕಾರವಾದಲ್ಲಿ, ಆ ವಿದ್ಯೆ ಎಂಬ ಕಲೆಯಲ್ಲಿ ನಾನುದಯವಾಗಿ, ಆ ಶಿವಲಿಂಗಕ್ಕಾಶ್ರಯವಾಗಿ ಪರಮ ಪ್ರಸಾದಿಯಾಗಿಪ್ಪುದ ನೀ ಬಲ್ಲೆಯಲ್ಲದೆ ಮತ್ತಾರು ಬಲ್ಲರು ಹೇಳು. ಆ ಇಚ್ಛಾಶಕ್ತಿಯಿಂದ ಸುಜ್ಞಾನ ಶಕ್ತಿ ಉದಯವಾಗಿ, ಆ ಸುಜ್ಞಾನ ಶಕ್ತಿಯ ಸಂಘದಿಂದ ನೀನು ಗುರುಲಿಂಗವಾದಲ್ಲಿ, ಆ ಪ್ರತಿಷ್ಠೆ ಎಂಬ ಕಲೆಯಲ್ಲಿ ನಾನುದಯವಾಗಿ, ಆ ಗುರುಲಿಂಗಕ್ಕಾಶ್ರಯವಾಗಿ ಮಹೇಶ್ವರನಾಗಿಪ್ಪುದ ನೀ ಬಲ್ಲೆಯಲ್ಲದೆ ಮತ್ತಾರು ಬಲ್ಲರು ಹೇಳು. ಆ ಸುಜ್ಞಾನ ಶಕ್ತಿಯಿಂದ ಕ್ರಿಯಾಶಕ್ತಿ ಉದಯವಾಗಿ, ಆ ಕ್ರಿಯಾಶಕ್ತಿಯ ಸಂಘದಿಂದ ನೀನು ಆಚಾರಲಿಂಗವಾದಲ್ಲಿ, ಆ ನಿರ್ವೃತ್ತಿ ಎಂಬ ಕಲೆಯಲ್ಲಿ ನಾನುದಯವಾಗಿ, ಆ ಆಚಾರಲಿಂಗಕ್ಕಾಶ್ರಯವಾಗಿ ಸದ್ಭಕ್ತನಾಗಿಪ್ಪುದ ನೀ ಬಲ್ಲೆಯಲ್ಲದೆ ಮತ್ತಾರು ಬಲ್ಲರು ಹೇಳು. ನೀ ನಿನ್ನ ಸ್ವಲೀಲೆಯಿಂದ ನಾನಾರೂಪವಾದಲ್ಲಿ, ನಿನ್ನ ಬೆಂಬೆಳೆ ಬಿಡಿದು ನಾನು ನಾನಾ ರೂಪವಾಗುತ್ತಿದ್ದೆನಯ್ಯ. ನೀನಾನಾವ ರೂಪಾದೆ
ನಾನು ಆ ರೂಪ ಆಗಿರ್ದೆನಯ್ಯ. ಇದು ಕಾರಣ ಶರಣ ಲಿಂಗವೆರಡಕ್ಕೂ ಭಿನ್ನವಿಲ್ಲವೆಂಬುದನ್ನು ಸ್ಥಾನುಭಾವ ವಿವೇಕದಿಂದ ಅರಿದುದು ಅರುಹಲ್ಲದೆ ಆಗಮಯುಕ್ತಿಯಿಂದ ಹರಿದುದು ಅರ್ಹಲ್ಲ. ಅದೇನು ಕಾರಣವೆಂದೊಡೆ ಶ್ರುತಜ್ಞಾನದಿಂದ ಸಂಕಲ್ಪ ಭ್ರಾಂತಿ ತೊಲಗದಾಗಿ ಈ ಷಡುಸ್ಥಲ ಮಾರ್ಗವನ್ನು ದ್ವೇತಾದ್ವೈತದೊಳಗೆ ಕೂಡಲಿಕ್ಕಿ ನುಡಿಯಲಾಗದು. ಈ ಲಿಂಗಾಂಗ ಸಂಬಂಧ ಸಮರಸಕ್ಕೈವ ತಿಳಿದ ಬಳಿಕ ನಿತ್ಯ ನಿರಂಜನ ಪರತತ್ವವು ತಾನೇ ನೋಡ. ಮಹಾಲಿಂಗಗುರು ಶಿವಸಿದ್ದೇಶ್ವರ ಪ್ರಭುವೇ. ಸಮಗ್ರ ವಚನ ಸಂಪುಟ 11 ವಚನದ ಸಂಖ್ಯೆ 38. ಮೊದಲಿಗೆ ಅದರ ವಿಸ್ತರಣೆ ಈ ರೀತಿ ಇರುತ್ತದೆ. ಶೂನ್ಯ ತತ್ವದಿಂದ ಪಂಚ ಮಹಾಭೂತಗಳ ಉತ್ಪತ್ತಿ. ಮೊದಲಿಗೆ ಸಾಧಕ್ಯಗಳ ವಿವರಣೆ. 1 ಕರ್ಮ ಸಾಧಕ್ಯ, 2 ಕರ್ತೃ ಸಾಧಕ್ಯ, 3ನೇದು ಮೂರ್ತಿ ಸಾಧಕ್ಯ, 4ನೇದು ಅಮೂರ್ತಿ ಸಾಧಕ್ಯ, 5 ಶಿವ ಸಾಧಕ್ಯ. ಲಿಂಗಗಳು: ಆಚಾರಲಿಂಗ, ಕುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ. ಮುಖಗಳ ಒಂದು ವಿವರಣೆ. ಸದ್ಯೋಜಾತ ಮುಖ, ವಾಮದೇವ ಮುಖ, ಅಘೋರ ಮುಖ, ತತ್ಪುರುಷ ಮುಖ, ಈಶಾನ್ಯ ಮುಖ. ಹಾಗೂ ಪ್ರಣವ ಅಕ್ಷರಗಳು ಬಂದು ನಕಾರ, ಮಕಾರ, ಶಿಕಾರ, ವಕಾರ, ಯಕಾರ. ಕಲೆಗಳು ಬಂದು ನಿವೃತ್ತಿ ಕಲೆ, ಪ್ರತಿಷ್ಠಾ ಕಲೆ, ವಿದ್ಯಾ ಕಲೆ, ಶಾಂತಿ ಕಲೆ, ಶಾಂತಾತೀತ ಕಲೆ. ಶಕ್ತಿ: ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಆದಿ ಶಕ್ತಿ, ಪರಾಶಕ್ತಿ. ಕರಣಗಳ ಒಂದು ವಿವರಣೆ. ಚಿತ್ತುಕರಣ, ಬುದ್ಧಿ, ಅಹಂಕಾರ, ಮನ, ಜ್ಞಾನ. ವಿಷಯಗಳು: ಗಂಧ ವಿಷಯ, ರಸ ವಿಷಯ, ರೂಪ ವಿಷಯ, ಸ್ಪರ್ಶ ವಿಷಯ, ಶಬ್ದ ವಿಷಯ. ಪಂಚಮಹಾಭೂತಗಳು: ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ. ಸಹಜ ಸ್ಥಳದಲ್ಲಿರುವ ನಿರಾಕಾರ ಪರವಸ್ತುವು ಒಂದೇ ಆಗಿದ್ದು ಅದೇ ಪರವಸ್ತುವಿನಲ್ಲಿ ಮಹಾಜ್ಞಾನ ಉದಯವಾಗಿ ಅದುವೇ ಅನಾದಿ ಜಂಗಮ ಅಥವಾ ಶರಣನಾಗಿ ಆ ನಿರಾಕಾರ ಪರವಸ್ತುವಿಗೆ ಆಧಾರವಾಗುತ್ತದೆ. ಆ ಆಧಾರ ಬೇರ್ಪಡಿಸಲಾಗದ ಬಂಧನವನ್ನು ಪರವಸ್ತು ಮತ್ತು ಶರಣನ ನಡುವೆ ಏರ್ಪಡಿಸಿ ಹೇಗೆ ಚಿನ್ನದ ಬಣ್ಣವನ್ನು ಆ ಬಂಗಾರದಿಂದ ಹೊರತೆಗೆಯಲು ಬರುವುದಿಲ್ಲವೋ ಹಾಗೆ ಒಂದು ಸಂಗಮತ್ವವನ್ನು ನಿರ್ಮಿಸಿಬಿಡುತ್ತದೆ. ಆ ನಿರಾಕಾರ ಪರವಸ್ತು ಪರಬ್ರಹ್ಮಚಕ್ರದಲ್ಲಿ ನಿಹಕಲಲಿಂಗವಾಗಿ ಅಲ್ಲಿ ಜ್ಞಾನಚಿತ್ತುವಿನ ಉದಯವಾಗುತ್ತದೆ. ಆ ಜ್ಞಾನಚಿತ್ತುವು ಶರಣನ ರೂಪ ತಳೆದು ನಿಷ್ಕಲಲಿಂಗಕ್ಕೆ ಆಶ್ರಯವಾಗಿ ಅದರಲ್ಲಿ ಬೆರೆತು ಚಿದಂಗ ಸ್ವರೂಪವನ್ನು ಪಡೆದುಕೊಳ್ಳುತ್ತದೆ. ಆ ನಿಷ್ಕಲ ಜ್ಞಾನಚಿತ್ತುವು ಅಭಿವೃದ್ಧಿಯಾಗಿ ಬಲಿತು ಚಿಚ್ಚಕ್ತಿಯನ್ನು ಪಡೆಯುತ್ತದೆ. ಇದೇ ಚಿಚ್ಚಕ್ತಿಯು ಆಜ್ಞಾಚಕ್ರದಲ್ಲಿಯ ಮಹಾಲಿಂಗವಾಗಿ ಆವಿರ್ಭವಿಸುತ್ತದೆ. ಅಲ್ಲಿ ಉದಯವಾದ ಶಾಂತ್ಯಾತೀತೋತ್ತರ ಕಲೆಯಿಂದ ಭಕ್ತನು ಮಹಾಲಿಂಗಕ್ಕೆ ಆಶ್ರಯವಾಗಿ ಬೆರೆತು ಐಕ್ಯನಾಗುತ್ತಾನೆ. ಅದೇ ಚಿಚ್ಚಕ್ತಿಯಿಂದ ಪರಾಶಕ್ತಿಯು ಉತ್ಪನ್ನವಾಗಿ ಆ ಪರಶಕ್ತಿಯ ಸಂಗದಿಂದ ಪರವಸ್ತುವು ಪ್ರಸಾದಲಿಂಗವಾದಾಗ ಶಾಂತ್ಯಾತೀತ ಕಲೆಯ ಪ್ರಭಾವದಲ್ಲಿ ಭಕ್ತನು ಪ್ರಸಾದಲಿಂಗಕ್ಕೆ ಆಶ್ರಯವಾಗಿ ಬೆರೆತು ನಿಜ ಶರಣನ ಸ್ವರೂಪವನ್ನು ಪಡೆಯುತ್ತಾನೆ. ಆ ಪರಶಕ್ತಿಯಿಂದ ಆದಿಶಕ್ತಿ ಉದಯವಾಗಿ ಆ ಆದಿಶಕ್ತಿಯ ಸಂಗದಿಂದ ಪರವಸ್ತುವು ಶುದ್ಧ ಸುಜ್ಞಾನವೆಂಬ ಜಂಗಮಲಿಂಗವಾಗುತ್ತದೆ. ಅಲ್ಲಿ ಶಾಂತಿ ಕಲೆಯ ಪ್ರಭಾವದಲ್ಲಿ ಜಂಗಮಲಿಂಗಕ್ಕೆ ಆಶ್ರಯವಾಗಿ ಅದರಲ್ಲಿ ಬೆರೆತು ಭಕ್ತನು ಪ್ರಾಣಲಿಂಗಿಯಾಗುತ್ತಾನೆ. ಆ ಆದಿಶಕ್ತಿಯಿಂದ ಇಚ್ಛಾಶಕ್ತಿ ಉದಯವಾಗಿ ಆ ಇಚ್ಛಾಶಕ್ತಿಯ ಸಂಗದಿಂದ ಪರವಸ್ತುವು ದಿವ್ಯವಾದ ಶಿವಲಿಂಗವಾಗುತ್ತದೆ. ಅಲ್ಲಿ ವಿದ್ಯೆ ಎಂಬ ಕಲೆಯ ಪ್ರಣವದಲ್ಲಿ ಭಕ್ತನು ಶಿವಲಿಂಗಕ್ಕೆ ಆಶ್ರಯವಾಗಿ ಅದರಲ್ಲಿ ಬೆರೆತು ಪರಮ ಪ್ರಸಾದಿಯಾಗುತ್ತಾನೆ. ಆ ಇಚ್ಛಾಶಕ್ತಿಯಿಂದ ಕ್ರಿಯಾಶಕ್ತಿ ಉದಯವಾಗಿ ಆ ಕ್ರಿಯಾಶಕ್ತಿಯ ಸಂಗದಿಂದ ಪರವಸ್ತುವು ಆಚಾರಲಿಂಗವಾಗುತ್ತದೆ. ಅಲ್ಲಿ ನಿವೃತ್ತಿ ಎಂಬ ಕಲೆಯ ಪ್ರಭಾವದಲ್ಲಿ ಭಕ್ತನು ಆಚಾರಲಿಂಗಕ್ಕೆ ಆಶ್ರಯವಾಗಿ ಅದರಲ್ಲಿ ಬೆರೆತು ಶ್ರೇಷ್ಠ ಭಕ್ತನಾಗುತ್ತಾನೆ.
ಹೀಗೆ ಪರವಸ್ತುವು ತನ್ನ ಸ್ವಲೀಲೆಯಿಂದ ನಾನಾ ರೂಪ ಧರಿಸಿದಾಗ ಅವುಗಳಿಗನುಗುಣವಾಗಿ ಭಕ್ತನು ಸಹ ವಿವಿಧ ಆಗುತ್ತಿದ್ದಾನೆ. ಇದರಿಂದಾಗಿ ಅನಾದಿ ಶರಣ ಮತ್ತು ಆದಿ ಲಿಂಗವೆರಡು ಬೇರೆ ಬೇರೆಯಲ್ಲ. ಅದನ್ನು ಅರಿಯಲು ಸ್ವಾನುಭಾವದ ಅಂದರೆ ವಿವಿಧ ಅಂಗ ಲಿಂಗಗಳ ಸ್ಥಾನದ ವಿವೇಕವು ಬೇಕೇ ವಿನಃ ಆಗಮ ಯುಕ್ತಿಯಿಂದ ಇತರ ವಿದ್ಯೆಗಳಿಂದ ಅರಿಯಬಹುದೆಂಬುದು ಅಸತ್ಯ. ಏಕೆಂದರೆ ಅರ್ಥವಾಗದ ಭಾಷೆಯಲ್ಲಿರುವ ಅನೇಕ ಸಂಕಲ್ಪ ಭ್ರಾಂತಿಯಲ್ಲಿ ನಾನು ಬಿಡುಗಡೆಗೊಳ್ಳದೆ ತಳಮಳಗೊಂಡೆ. ದ್ವೈತ ಮತ್ತು ಅದ್ವೈತಗಳ ಗೊಂದಲಕ್ಕೀಡಾದೆ ಲಿಂಗಾಂಗ ಸಾಮರಸ್ಯದ ಶಿವಯೋಗವನ್ನು ತಿಳಿದ ನಂತರ ನಿತ್ಯ ನಿರಂಜನ ಪರತತ್ವವು ತಾನೇ ಸಾಕ್ಷಾತ್ಕಾರವಾಗುತ್ತದೆ ಎಂದು ಶಿವಯೋಗಿಗಳು ನುಡಿಯುತ್ತಿದ್ದಾರೆ. ಈ ಸುದೀರ್ಘ ವಚನ ಶಿವಯೋಗಾಚರಣೆಯಲ್ಲಿ ಅರ್ಥಪೂರ್ಣವಾಗಿ ಮತ್ತು ಸರಳವಾಗಿ ಶಿವಯೋಗಿ ತೋಂಟದ ಸಿದ್ಧಲಿಂಗೇಶ್ವರರಿಂದ ನಮಗೆ ಕರುಣಿಸಲ್ಪಟ್ಟಿದೆ. ಅವರಿಗೆ ನಮ್ಮ ದೀರ್ಘದಂಡ ನಮನಗಳು ಸಲ್ಲಿಸಲೇಬೇಕು. ತದನಂತರದಲ್ಲಿ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವರ ಇನ್ನೊಂದು ವಚನ: ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ನಿಹಕಲ ಶಿವತತ್ವವು ತನ್ನಿಂದ ತಾನೇ ಅಖಂಡ ಪರಿಪೂರ್ಣ ಗೋಳಾಕಾಕಾರ ಪರಂಜ್ಯೋತಿ ಸ್ವರೂಪವೊಪ್ಪ ಮಹಾಲಿಂಗವಾಯಿತು ನೋಡ. ಆ ಲಿಂಗದ ಮಧ್ಯದಲ್ಲಿ ಬೀಜದಿಂದ ವೃಕ್ಷವು ಉದಯವಾಗುವ ಹಾಗೆ ಆ ಲಿಂಗವು ತನ್ನ ಇಚ್ಛಾಶಕ್ತಿಯ ಕೂಡಿಕೊಂಡು ಜಗದುತ್ಪತ್ತಿ ಸ್ಥಿತಿಲಯಗಳಿಗೆ ಕರ್ತುವಾಗಿ ಸಕಲ ನಿಹಕಲವಾಗಿ ಪಂಚಮುಖ ದಶಭುಜ ದಶಪಂಚನೇತ್ರ ದ್ವಿಪಾದ ತನುಬೇಕ ಶುದ್ಧ ಸ್ಫಟಿಕ ವರ್ಣ ಧಾತುವಿನ ಒಪ್ಪುತ್ತಿಪ್ಪುದು ಸದಾಶಿವ ಮೂರ್ತಿ. ಆ ಸದಾಶಿವನ ಈಶಾನ್ಯ ಮುಖದಲ್ಲಿ ಆಕಾಶ ಪುಟ್ಟಿತ್ತು, ತತ್ಪುರುಷ ಮುಖದಲ್ಲಿ ವಾಯು ಪುಟ್ಟಿತ್ತು, ಅಘೋರ ಮುಖದಲ್ಲಿ ಅಗ್ನಿ ಪುಟ್ಟಿತ್ತು, ವಾಮದೇವ ಮುಖದಲ್ಲಿ ಅಪ್ಪು ಪುಟ್ಟಿತ್ತು, ಸದ್ಯೋಜಾತ ಮುಖದಲ್ಲಿ ಪೃಥ್ವಿ ಪುಟ್ಟಿತ್ತು, ಮನಸ್ಸಿನಲ್ಲಿ ಚಂದ್ರ, ಚಕ್ಷುವಿನಲ್ಲಿ ಸೂರ್ಯ, ಪರಮಾತ್ಮ ಸ್ವರೂಪವೊಪ್ಪ ಗೋಪ್ಯ ಮುಖದಲ್ಲಿ ಆತ್ಮ ಹುಟ್ಟಿದನು. ಇಂತು ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಚಂದ್ರ, ಸೂರ್ಯ, ಆತ್ಮನೆಂಬ ಶಿವನ ಅಷ್ಟ ತನುಮೂರ್ತಿಯೇ ಸಮಸ್ತ ಜಗತ್ತಾಯಿತು. ಆ ಜಗತ್ತು ವಾವವೆಂದೆಡೆ ಚತುರ್ದಶ ಭುವನಗಳು, ಸಪ್ತ ಸಮುದ್ರಗಳು, ಸಪ್ತ ದ್ವೀಪಗಳು, ಸಪ್ತ ಕುಲ ಪರ್ವತಗಳು, ಸಮಸ್ತ ಗ್ರಹ ರಾಶಿ ತಾರಪತಂಗಗಳಂ ಗರ್ಭೀಕರಿಸಿಕೊಂಡು ಬ್ರಹ್ಮಾಂಡವೆನಿಸಿತ್ತು. ಇದು ಜಗದುತ್ಪತ್ತಿ ಕಾಣ ಮಹಾಲಿಂಗಗುರು ಶಿವಸಿದ್ದೇಶ್ವರ ಪ್ರಭುವೇ. ಸಮಗ್ರ ವಚನ ಸಂಪುಟ 11 ವಚನದ ಸಂಖ್ಯೆ 67. ಬ್ರಹ್ಮಚಕ್ರದಲ್ಲಿರುವ ನಿಷ್ಕಲಲಿಂಗವು ಅಥವಾ ತತ್ವವು ಅಖಂಡ ಪರಿಪೂರ್ಣ ಗೋಳಕಾಕಾರ ಪರಂಜ್ಯೋತಿ ಸ್ವರೂಪವಾದ ಆಜ್ಞಾಚಕ್ರದಲ್ಲಿರುವ ಮಹಾಲಿಂಗವಾಯಿತು. ಆ ಲಿಂಗದ ಮಧ್ಯದಿಂದ ಬೀಜದಿಂದ ವೃಕ್ಷ ಹುಟ್ಟುವಂತೆ ತನ್ನಲ್ಲಿಯ ಇಚ್ಛಾಶಕ್ತಿಯ ಮೇರೆಗೆ ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಮತ್ತು ಲಯಗಳಿಗೆ ಕಾರಣೀಭೂತವಾಗಿ ಸಕಲವೂ ನಿಹಕಲವಾಗಿ ಪಂಚಮುಖಗಳುಳ್ಳ 10 ಭುಜಗಳುಳ್ಳ 2 ಪಾದಗಳುಳ್ಳ ಮತ್ತು ಏಕಮಾತ್ರ ದೇಹವಿರುವ ಶುದ್ಧ ಸ್ಫಟಿಕ ವರ್ಣದ ಧಾತುವಿನಿಂದ ಒಬ್ಬ ಸದಾಶಿವ ಮೂರ್ತಿ ಆವಿರ್ಭವಿಸಿದನು. ಆತನ ಈಶಾನ್ಯ ಮುಖದಲ್ಲಿ ಆಕಾಶ, ತತ್ಪುರುಷ ಮುಖದಲ್ಲಿ ವಾಯು, ಅಘೋರ ಮುಖದಲ್ಲಿ ಅಗ್ನಿ, ವಾಮದೇವ ಮುಖದಲ್ಲಿ ಅಪ್ಪು ಮತ್ತು ಸದ್ಯೋಜಾತ ಮುಖದಲ್ಲಿ ಪೃಥ್ವಿ ಹುಟ್ಟಿತ್ತು. ಆ ಸದಾಶಿವ ಮೂರ್ತಿಯ ಮನದಲ್ಲಿ ಚಂದ್ರ ಹುಟ್ಟಿದರೆ ಕಣ್ಣಿನಲ್ಲಿ ಸೂರ್ಯ ಜನಿಸಿದನು. ಪರಮಾತ್ಮ ಸ್ವರೂಪನಾದ ಆತನ ಗೋಪ್ಯ ಮುಖದಲ್ಲಿ ಆತ್ಮ ಜನಿಸಿದನು. ಈ ಪಂಚಮಹಾಭೂತಗಳು ಚಂದ್ರ, ಸೂರ್ಯ ಮತ್ತು ಆತ್ಮರೊಡನೆ ಶಿವನ ಅಷ್ಟ ತನುಮೂರ್ತಿಗಳ ಉದ್ಭವಿಸಿ ಅವುಗಳಿಂದಲೇ ಇಡೀ ಸಮಸ್ತ ಜಗತ್ತಿನ ನಿರ್ಮಾಣವಾಯಿತು. ಚತುರ್ದಶ ಭುವನಗಳು, ಸಪ್ತ ಮಹಾಸಾಗರಗಳು, ಸಪ್ತ ಪರ್ವತ ಶ್ರೇಣಿಗಳು, ಸಮಸ್ತ ಗ್ರಹ ನಕ್ಷತ್ರಗಳು ನಿರ್ಮಿತವಾಗಿ ಅಖಂಡ ಬ್ರಹ್ಮಾಂಡವೆನಿಸಿತ್ತು. ಹೀಗೆ ವಿಶ್ವದ ನಿರ್ಮಾಣವಾಯಿತು. ಚತುರ್ದಶ ಭುವನಗಳು ಅಥವಾ ಲೋಕಗಳು: ಮೊದಲನೇದಾಗಿ ಅಧೋಲೋಕಗಳು: ಅತಲ, ವಿತಲ, ಸುತಲ, ರಸಾತಲ, ತಲಾತಲ, ಪಾತಾಲ, ಮಹಾತಲ. ಎರಡನೆಯದಾಗಿ ಊರ್ಧ್ವಲೋಕಗಳು:
ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹಾರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ. ಮೂರನೆಯದಾಗಿ ಸಪ್ತ ಮಹಾಸಾಗರಗಳು. ಲವಣ ಅಂದರೆ ಉಪ್ಪು, ಇಕ್ಷು ಅಂದರೆ ಕಬ್ಬಿನ ರಸ, ಮದ್ಯ ಸರ್ಪಿ ಅಂದರೆ ತುಪ್ಪ, ದಧಿ ಅಂದರೆ ಮೊಸರು, ದುಗ್ಧ ಅಂದರೆ ಹಾಲು, ಜಲ ಅಂದರೆ ನೀರು. ಸಪ್ತ ಪರ್ವತ ಶ್ರೇಣಿಗಳು. ನಾಲ್ಕನೆಯದಾಗಿ ಸಪ್ತ ಪರ್ವತ ಶ್ರೇಣಿಗಳು. ಮಹೇಂದ್ರ, ಮಲಯ, ಸಹ್ಯ, ಶುಕ್ತಿಮಾನ್, ವೃಕ್ಷ, ವಿಂಧ್ಯ ಮತ್ತು ಪಾರಿಯಾತ್ರ. ಇವೆಲ್ಲವೂ ಉದ್ಭವಗೊಂಡು ಬ್ರಹ್ಮಾಂಡವೆನಿಸಿತು. ಇದಕ್ಕೆ ಜಗದೋತ್ಪತ್ತಿ ಆಗಿರುತ್ತದೆ ಎಂದು ಮಹಾಲಿಂಗಗುರು ಶಿವಸಿದ್ಧಲಿಂಗೇಶ್ವರ ಪ್ರಭುವೇ ಅಂತ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಒಂದು ಸಂಪೂರ್ಣ ವಿವರದೊಂದಿಗೆ ಈ ವಚನವನ್ನು ವಿವರಿಸುತ್ತಾರೆ. ಇನ್ನು ಮುಂದೆ ಬಾಲಸಂಗಯ್ಯನವರು ಒಂದು ವಚನ. ಬಾಲಸಂಗಯ್ಯ ಅಪ್ರಮಾಣ ದೇವ. ನೈವೇದ್ಯ ಕಲೆ, ಪ್ರತಿಷ್ಠಾ ಕಲೆ ತಾನಿರ್ದಲ್ಲಿ, ವಿದ್ಯಾಕಲೆ, ಶಾಂತಿ ಕಲೆ ತಾನಿರ್ದಲ್ಲಿ, ಶಾಂತ್ಯಾತೀತ ಕಲೆ, ಶಾಂತಿತ್ಯೋತ್ತರ ಕಲೆ ತಾನಿರ್ದಲ್ಲಿ, ಕರ್ಮ ಸಾಧಕ್ಯ, ಕರ್ತೃ ಸಾಧಕ್ಯ ತಾನಿರ್ದಲ್ಲಿ, ಮೂರ್ತಿ ಸಾಧಕ್ಯ, ಅಮೂರ್ತಿ ಸಾಧಕ್ಯ ತಾನಿರ್ದಲ್ಲಿ, ಶಿವ ಸಾಧಕ್ಯ ತಾನಿರ್ದಲ್ಲಿ, ಮಹಾಸಾಧಕ್ಯ ತಾನಿರ್ದಲ್ಲಿ. ಇವೆಲ್ಲ ತನ್ನ ಮೂರ್ತಿಯಿಂದಾದುದಲ್ಲದೆ ಮತ್ತೊಂದು ಮೂರ್ತಿಯೊಂದೊಂದಾದುದಿಲ್ಲ. ತಾನೇ ಶಿವತತ್ವ, ತಾನೇ ಪರತತ್ವ, ತಾನೇ ಪರಾತ್ಪರ ತತ್ವ. ತನ್ನಿಂದ ಅಧಿಕವಪ್ಪ ಘನಲಿಂಗ ಘನ ಹೊಂದಿದಿಲ್ಲವಾಗಿ, ತಾನೇ ನಿರಾಲಂಬ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಸಮಗ್ರ ವಚನ ಸಂಪುಟ 13, ವಚನದ ಸಂಖ್ಯೆ 594. ಅದರ ವಿವರಣೆ ಈ ರೀತಿ ಇರುತ್ತದೆ. ಸರ್ವ ಕಲೆಗಳು, ಸಾಧಕ್ಯಗಳು ಎಲ್ಲವೂ ನನ್ನ ಕರಸ್ಥಲದಲ್ಲಿರುವ ಇಷ್ಟಲಿಂಗದಿಂದಲೇ ನಿರ್ಮಿತವಾಗಿವೆ. ಅದರಿಂದ ಲಿಂಗಾಂಗ ಸಾಮರಸ್ಯದಲ್ಲಿರುವ ನಾನೇ ಆ ಲಿಂಗವಾಗಿ, ಶಿವತತ್ವವಾಗಿ, ಪರತತ್ವವಾಗಿ, ಪರಾತ್ಪರ ತತ್ವವಾಗಿದ್ದೇನೆ. ಹೀಗಾಗಿ ನನ್ನಿಂದಲೂ ಮೀರಿದ ಘನವಾದ ಶ್ರೇಷ್ಠವಾದ ಮತ್ತೊಂದು ಘನವಿಲ್ಲ. ನಾನು ಯಾರ ಮೇಲೆಯೂ ಅವಲಂಬಿತವಾಗದೆ ನಿರಾಲಂಬ ನಿರಂಜನಲಿಂಗದ ಸ್ವರೂಪಿಯಾಗಿದ್ದೇನೆ. ಬಾಲಸಂಗಯ್ಯ ಅಪ್ರಮಾಣ ದೇವರವರ ಇನ್ನೊಂದು ವಚನ. ಶಾಂತ್ಯಾತೀತೋತ್ತರ ಕಲೆ, ಶಾಂತಾತೀತ ಕಲೆಗಳಿಲ್ಲದಂದು, ಶಾಂತಿ ಕಲೆ ವಿದ್ಯಾ ಕಲೆಗಳಿಲ್ಲದಂದು, ಪ್ರತಿಷ್ಠೆ ಕಲೆ ನಿರ್ವೃತ್ತಿ ಕಲೆಗಳಿಲ್ಲದಂದು, ಮಹಾಸಾಧಕ್ಯ ಶಿವ ಸಾಧಕ್ಯವಿಲ್ಲದಂದು, ಅಮೂರ್ತಿ ಸಾಧಕ್ಯ ಮೂರ್ತಿ ಸಾಧಕ್ಯವಿಲ್ಲದಂದು, ಕರ್ತೃ ಸಾಧಕ್ಯ ಕರ್ಮ ಸಾಧಕ್ಯವಿಲ್ಲದಂದು, ಅವಾಚ್ಯ ಪ್ರಣವವಾಗಿದ್ದನಯ್ಯ ಇಲ್ಲದಂತೆ. ನಮ್ಮ ಅಪ್ರಮಾಣ ಕೂಡಲ ಸಂಗಮ ದೇವನು. ಸಮಗ್ರ ವಚನ ಸಂಪುಟ 13, ವಚನದ ಸಂಖ್ಯೆ 384. ಅದರ ವಿವರಣೆ. ಸರ್ವ ಕಲೆಗಳು, ಸಾಧಕ್ಯಗಳು ನಿರ್ಮಾಣವಾಗುವ ಮುನ್ನ ಆ ಪರವಸ್ತು ಅವಾಚ್ಯ ಪ್ರಣವನಾಗಿತ್ತು. ಅಂದರೆ ಅಕ್ಷರಾತೀತವಾದ, ನುಡಿಯಲು ಬಾರದ ಪ್ರಣವವಾಗಿತ್ತು ಎಂಬ ಸತ್ಯವನ್ನು ಇಲ್ಲಿ ತಿಳಿಸಲಾಗಿದೆ. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವರ ಇನ್ನೊಂದು ವಚನ. ಪಂಚಶಕ್ತಿಯನ್ನು, ಪಂಚಸಾಧಕ್ಯವನ್ನು, ಪಂಚ ಕಲೆಗಳನ್ನು, ಪಂಚಾಕ್ಷರಗಳನ್ನು, ಪಂಚಭೂತಾತ್ಮವನ್ನು ತನ್ನಲ್ಲಿ ಗರ್ಭೀಕರಿಸಿಕೊಂಡು ತಾನು ಬ್ರಹ್ಮಾಂಡಾತ್ಮಕನಾಗಿ, ಚಿನ್ಮಯನಾಗಿ, ಚಿದ್ರೂಪನಾಗಿ, ಚಿತ್ಪ್ರಕಾಶನಾಗಿ, ಚಿದಾನಂದನಾಗಿ, ಸುಖ ದುಃಖ ಮೋಹ ಭಯಗಳ ಓದದ್ದೇ ಸರ್ವವ್ಯಾಪಕನಾಗಿ, ಸರ್ವಚೈತನ್ಯಮಯವಾನಾಗಿಪ್ಪ ಜ್ಯೋತಿರ್ಲಿಂಗವು ಎನ್ನ ಪ್ರಾಣಲಿಂಗವಯ್ಯ. ಮಹಾಲಿಂಗಗುರು ಶಿವಸಿದ್ದೇಶ್ವರ ಪ್ರಭುವೇ. ಸಮಗ್ರ ವಚನ ಸಂಪುಟ 11, ವಚನದ ಸಂಖ್ಯೆ 36. ಅಂದರೆ ವಿವರಣೆ. ಪಂಚಶಕ್ತಿಗಳು, ಪಂಚಸಾಧಕ್ಯಗಳು, ಪಂಚಕಲೆಗಳು, ಪಂಚಾಕ್ಷರಗಳು ಮತ್ತು ಪಂಚಮಹಾಭೂತಗಳು ಇವೆಲ್ಲವುಗಳನ್ನು ತನ್ನಲ್ಲಿ ಗರ್ಭೀಕರಿಸಿಕೊಂಡು ಪರವಸ್ತುವು ತಾನು ಚಿದ್ಬ್ರಹ್ಮಾಂಡಾತ್ಮನಾಗಿ, ಚಿನ್ಮಯನಾಗಿ, ಚಿದ್ರೂಪನಾಗಿ, ಚಿತ್ಪ್ರಕಾಶನಾಗಿ, ಚಿದಾನಂದನಾಗಿ, ಯಾವುದೇ ಸುಖ ದುಃಖ ಮೋಹ ಭಯಗಳನ್ನು ಆವರಿಸಿಕೊಳ್ಳದೆ
ಸರ್ವವ್ಯಾಪಕನಾಗಿ ಸರ್ವ ಚೈತನ್ಯಮಯವನಾಗಿ ಪರಂಜ್ಯೋತಿ ಲಿಂಗ ಸ್ವರೂಪಿಯಾಗಿ ನನ್ನಲ್ಲಿ ಪ್ರಾಣಲಿಂಗವಾಗಿ ಪ್ರತಿಷ್ಠಾಪಿತನಾಗಿದ್ದಾನೆ ಅಂತ ಸುದೀರ್ಘವಾದ ಒಂದು ವಿವರಣೆ ಇಲ್ಲಿರುತ್ತದೆ. ಮುಂದೆ ಅಲ್ಲಮ ಪ್ರಭುದೇವರ ಒಂದು ವಚನ. ಧರೆ ಆಕಾಶ ತಾರಮಂಡಲ ಸಪ್ತ ಸಮುದ್ರಗಳಿಲ್ಲದೊಂದು ಒಂದು ಮಹಾವೃಕ್ಷವಿದ್ದಿತ್ತಯ್ಯ. ಆ ವೃಕ್ಷವ ಕಂಡು ನಾನು ಓಂ ನಮಃ ಶಿವಾಯ ಎನ್ನುತ್ತಿದ್ದೆನು. ಆ ವೃಕ್ಷದಿಂದ ಷಡು ಸಾಧಕ್ಯಗಳು ಹುಟ್ಟಿದವು. ಆ ಷಡು ಸಾಧಕ್ಯಗಳ ನೆಳಲಲ್ಲಿ ಕುಳ್ಳಿರ್ದು ನಾನು ಬಸವ 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 ಎನ್ನುತ್ತಿದ್ದೆನಯ್ಯ. ಕಾಣ ಗುಹೇಶ್ವರ. ಸಮಗ್ರ ವಚನ ಸಂಪುಟ 2 ವಚನದ ಸಂಖ್ಯೆ 1272. ಅಲ್ಲಮ ಪ್ರಭುದೇವರ 6 ಸಾಧಕ್ಯಗಳ ವೃಕ್ಷ ಕೊಟ್ಟಿರುತ್ತಾರೆ. ಇದರಿಂದಲೇ ಚಿಚ್ಚಕ್ತಿ, ಪರಾಶಕ್ತಿ, ಆದಿಶಕ್ತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿಗಳು ಎಂಬ ಪಂಚಶಕ್ತಿಗಳು ಉತ್ಪನ್ನವಾದವು. ಆಕಾಶ, ವಾಯು, ಅಗ್ನಿ, ಅಪ್ಪು, ಪೃಥ್ವಿಗಳೆಂಬ ಪಂಚಮಹಾಭೂತಗಳು ಉತ್ಪತ್ತಿಯಾದವು. ಮೇಲೆ ಹೇಳಿದ ಇವೆಲ್ಲವೂ ಓಂಕಾರ ಸ್ವರೂಪಿ ಗೋಳಾಕಾರದ ಮಹಾಲಿಂಗದಿಂದಲೇ ಹೊರಹೊಮ್ಮಿರುತ್ತವೆ. ಇವುಗಳೇ ಸೃಷ್ಟಿಯ ರಚನೆಯ ಸಾಮಗ್ರಿಗಳಾಗಿವೆ. ಇವೆಲ್ಲವೂ ಮಹಾಲಿಂಗದಿಂದ ಹೊರಹೊಮ್ಮಿರುವುದರಿಂದ ಸೃಷ್ಟಿ ರಚನೆಯು ರೂಪುಗೊಳ್ಳಲು ಮಹಾಲಿಂಗವೇ ಆದಿಸ್ಥಳವೆನಿಸುತ್ತದೆ. ಇಲ್ಲಿಂದಲೇ ಸಮಸ್ತ ಸೃಷ್ಟಿಯ ಉಗಮ. ಯಾವ ನಿಹಕಲ ಪರಶಿವ ತತ್ವದಿಂದ ತನ್ನನ್ನೊಳಗೊಂಡ ಇಡೀ ಸೃಷ್ಟಿಯ ರಚನೆಗೊಂಡಿರುವುದೆಯೋ ಅದೇ ವಸ್ತುವಿನಲ್ಲಿ ಪುನಃ ತನ್ನಲ್ಲೇ ತಾನು ಬೆರೆಯುವ ನಿಜಾನುಭಾವವೇ ಲಿಂಗಾಂಗ ಸಾಮರಸ್ಯ ಅಥವಾ ಶಿವಯೋಗವಾಗಿದೆ. ಮಾನವನ ತನು ಮನ ಭಾವ ಸಹಿತ ಆ ಪರಶಿವ ತತ್ವ ಸ್ವರೂಪವೇ ಆ ಶಿವಯೋಗದಿಂದ ಆಗಬೇಕಾಗಿದೆ. ಪರಶಿವನಿಂದ ಉದಯವಾದ ಸೃಷ್ಟಿಯು ಪರಶಿವ ಸ್ವರೂಪವೇ ಆಗಿದೆ. ಇಲ್ಲಿನ ಯಾವ ವಸ್ತುವು ತ್ಯಾಜ್ಯವಲ್ಲ, ಎಲ್ಲವೂ ಪೂಜ್ಯವಾಗಿದೆ. ತನು ಮನ ಭಾವ ಅಲ್ಲದೆ ವಿಶ್ವದ ಸಮಸ್ತ ಪದಾರ್ಥಗಳನ್ನೆಲ್ಲ ಪ್ರಸಾದೀಕರಿಸಿ ಭೋಗಿಸುವುದೇ ಲಿಂಗಲೀಲಾ ವಿಲಾಸ ಅಥವಾ ಸ್ವಾಲೀಲಾನಂದ ಭಕ್ತಿ ಎನಿಸುವುದು. ಇದೇ ಶಿವಯೋಗದ ಗುಟ್ಟು. ಆ ಶಿವಯೋಗದ ಬೆಳಕಿನತ್ತ ನಮ್ಮನ್ನು ಶರಣರ ವಚನಗಳು ಕರೆದೊಯ್ಯುತ್ತವೆ. ಇಲ್ಲಿಗೆ ಇಂದಿನ ಸಂಪುಟವನ್ನು ಪೂರ್ಣಗೊಳಿಸುತ್ತೇವೆ. ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸೋಣ. ನನ್ನ ವಚನದಲ್ಲಿ ಏನಾದರೂ ತಪ್ಪು ಕಂಡುಬಂದಲ್ಲಿ ನನ್ನನ್ನು ಕ್ಷಮಿಸಿ. ಜೈ ಗುರು ಬಸವೇಶ. ಹರ ಹರ ಮಹಾದೇವ. ವಿಶ್ವಗುರು ಬಸವಣ್ಣ ಮಹಾತ್ಮ ಕಿ ಜೈ. ಸಕಲ ಶರಣ ಸಂತಾನು ಕಿ ಜೈ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು.